ಸೊ ವೆಲ್ಕಮ್ ಟು ಆರ್ಯನ್ ಅಕಾಡೆಮಿ. ಸೊ ಇವತ್ತು 2024 ಕ್ವಶನ್ ಪೇಪರ್ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸೆಕ್ಷನ್ ಸಿ. ಸೊ 12 ಮಾರ್ಕ್ಸ್ಗೆ ಬರುವಂಥ ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನೋ ಚಾಪ್ಟರಿಂದ ಕ್ವಶನ್ಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಓಕೆ, ಫಸ್ಟ್ ಕ್ವಶನ್ನ ರೀಡ್ ಮಾಡೋಣ. ಮಿಸ್ಟರ್ ಸುಧೀರ್ is an employee of XYZ Limited in Hubli. He supplied the following particular of his income for the previous year 2022-23. So Mr. Sudhir as an employee of XYZ company. ಸೊ ಯಾವ ಪ್ಲೇಸ್ ಅನ್ನೋದು ನೋಡ್ಕೋಬೇಕಾಗತ್ತೆ, ಹುಬ್ಳಿ. ಸೊ ಕರ್ನಾಟಕ. ಸೊ ಸ್ಯಾಲರಿ ಅಂತ ಬಂದಾಗ 40% HRA ಅನ್ನೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ ಕರ್ನಾಟಕ ಆಗಿರೋದ್ರಿಂದ 40% ಅನ್ನೋದು ತೊಗೋಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಎಲ್ಲಿ ಅಂತ ಹೇಳ್ತೀನಿ. ದ ಫಸ್ಟ್ ಒನ್, ಬೇಸಿಕ್ ಸ್ಯಾಲರಿ 21,000 ಪರ್ ಮಂತ್, DA 10,000 per month, forming a part of salary. Bonus 2 months of basic salary. Then education allowances for 2 children. ಎಷ್ಟು ರೂಪೀಸ್ ಹೇಳಿದ್ದಾರೆ? 700 ರೂಪೀಸ್ ಹೇಳಿದ್ದಾರೆ. ಸೊ ಕೀಪ್ ಇಟ್ ರಿಮೆಂಬರ್, ಎಕ್ಸಂಪ್ಷನ್ ಇರೋದು ಎಷ್ಟು ರೂಪೀಸು? 100 ರೂಪೀಸ್. ಓಕೆ, ಪರ್ ಚೈಲ್ಡ್, ಎಸ್, ಫಾರ್ 2 children. ನೆಕ್ಸ್ಟ್, ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸಸ್ ಫಾರ್ ಏಜ್ 2 children ರೂಪೀಸ್ 300 ಅಂತ ಇದೆ. ಓಕೆ, ಹಾಸ್ಟೆಲ್ ಅಂತ ಬಂದಾಗೆಲ್ಲ ಎಕ್ಸಂಪ್ಷನ್ ನೆನಪಿಕೊಳ್ಳಿ, 300 ರೂಪೀಸ್ ಪರ್ ಚೈಲ್ಡ್. ಓಕೆ, ನೆಕ್ಸ್ಟ್ ಇಸ್ ಹೌಸ್ ರೆಂಟ್ ಅಲವೆನ್ಸಸ್ ರೂಪೀಸ್ 6,000 ಪರ್ ಮಂತ್, ಆ್ಯಕ್ಚುಯಲ್ ರೆಂಟ್ ಪೇಡ್ ರೂಪೀಸ್ 8,000 ಪರ್ ಮಂತ್. ಸೊ ಹೌಸ್ ರೆಂಟ್ ಅಲವೆನ್ಸಸ್ ಅಂತ ಬಂದಾಗ ಸಪ್ರೇಟಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಮಿಸ್ಟರ್ ಸುಧೀರ್ ಕಾಂಟ್ರಿಬ್ಯೂಟ್ 14% ಆಫ್ ಸ್ಯಾಲರಿ ಅಂತ ಹೇಳ್ತಾ ಇದ್ದಾರೆ. 14% ಆಫ್ ಸ್ಯಾಲರಿ ಟುವರ್ಡ್ RPF. RPF ಅಂತ ಬಂದಾಗೆಲ್ಲ ಎಲ್ಲಿವರೆಗೂ ಎಕ್ಸಾಮ್ಷನ್ ಇರುತ್ತೆ ಅಂತ ನೆನಪಲ್ಲಿರಬೇಕು. 12% ಎಕ್ಸಾಮ್ಷನ್ ಇರುತ್ತೆ, ಬಟ್ ಇಲ್ಲಿ ಕೊಟ್ಟಿರೋದೆಷ್ಟು? 14% ಕೊಟ್ಟಿದ್ದಾರೆ. ಆ್ಯಂಡ್ ಈಕ್ವಲ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಕಂಪನಿ. ಓಕೆ, ನೆಕ್ಸ್ಟ್, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. ಸೊ ಎಷ್ಟು ಕೊಟ್ಟಿದ್ದಾರೆ? 10,000 ಅಂತ ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ಎಷ್ಟು? ಸೊ 10% ಪರ್ ಆ್ಯನಮ್. ಎಕ್ಸಂಪ್ಷನ್ ಇರೋದು ಇಂಟ್ರೆಸ್ಟ್ ಆನ್ RPFಗೆ ಎಕ್ಸಂಪ್ಷನ್ ಇರೋದು 9.5% ಎಕ್ಸಂಪ್ಷನ್ ಇದೆ. ಸೊ ಕೀಪ್ ಇಟ್ ರಿಮೆಂಬರ್. ನೆಕ್ಸ್ಟ್, ಪ್ರೊಫೆಷನಲ್ ಟ್ಯಾಕ್ಸ್ ಪೇಯ್ಡ್ ರೂಪೀಸ್ 200 ಪರ್ ಮಂತ್ ಅಂತ ಹೇಳ್ತಾ ಇದ್ದಾರೆ. ಈ ಪ್ರೊಫೆಷನಲ್ ಟ್ಯಾಕ್ಸ್ನ ಎಲ್ಲಿ ತೊಗೋಬೇಕು ಅನ್ನೋದನ್ನ ನೋಡೋಣ. ಕಂಪ್ಯೂಟ್ ಇಸ್ ಇನ್ಕಮ್ ಫ್ರಮ್ ಸ್ಯಾಲರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. ಸೊ ವೆರಿ ಸಿಂಪಲ್ ಕ್ವಶನ್. ಆನ್ಸರ್ ಹೇಗೆ ಮಾಡೋದು ನೋಡೋಣ, ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ದ ಫಸ್ಟ್ ಒನ್. ಓಕೆ, ಕ್ವಶನಲ್ಲಿ ನೋಡ್ಕೊಳ್ಳಿ, ಒಂದೊಂದೇ ಅಡ್ಜಸ್ಟ್ಮೆಂಟ್. ಬೇಸಿಕ್ ಸ್ಯಾಲರಿ ರೂಪೀಸ್ 21,000 ಪರ್ ಮಂತ್ ಅಂತ ಇದೆ. ದ ಬೇಸಿಕ್ ಸ್ಯಾಲರಿ ರೂಪೀಸ್ 21,000. ಬೇಸಿಕ್ ಸ್ಯಾಲರಿ, ಸೊ 21,000 ಪರ್ ಮಂತ್ ಅಂತ ಹೇಳಿದ್ದಾರೆ. 21,000 into 12. The answer is 2,52,000. 2,52,000. Next adjustment, DA allowances rupees 10,000 per month ಅಂತ ಹೇಳಿದೆ. ಸೊ DA 10,000. This is also for 1 year, 12 months. Answer is 1,20,000. Next, third adjustment, bonus 2 months of basic salary. 2 months of basic salary bonus. Okay, so 2 months of basic salary. Basic salary ಎಷ್ಟು ಕೊಟ್ಟಿದ್ದಾರೆ? 21,000 into 2. The outer column 42,000. 42,000. Okay, after bonus,
Educational allowances for 2 children rupees 700 per month per child. So first ಇದನ್ನ ಬರ್ಕೋತಾ ಇದ್ದೀನಿ. Educational allowances. Educational allowances. So question ಅಲ್ಲಿ ಕೊಟ್ಟಿರೋದು 700 for 2 children for 1 year. For 12 months is come around 16,800. 16,800. Exemption ಇರೋದು ನೋಡೋಣ. Exemption one childrenಗೆ ಎಷ್ಟಿರೋದು 100 rupees. 100 into 2 children for 12 months. So answer is 2,400. So 16,800 minus 2,400, the remaining balance 14,400. 14. So exemption ಅನ್ನೋದನ್ನ ಇನ್ಕಮ್ ಟ್ಯಾಕ್ಸ್ ರೂಲಲ್ಲಿ ಸಿಗುತ್ತೆ. ಎಜುಕೇಷನಲ್ ಅಲವೆನ್ಸಸ್ಗೆ ಎಷ್ಟು ರುಪೀಸು? 100 rupees. ಓಕೆ, ನೆಕ್ಸ್ಟ್ ಎಜುಕೇಷನಲ್ ಅಲವೆನ್ಸಸ್ ಕಂಪ್ಲೀಟ್ ಆಯ್ತಮೇಲೆ ಫಸ್ಟ್ ಪಾಯಿಂಟ್, ಸೆಕೆಂಡ್, ಥರ್ಡ್, ಫೋರ್ತ್ ಇಸ್ ಕಂಪ್ಲೀಟ್. ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸಸ್. ಹಾಸ್ಟೆಲ್ ಅಲವೆನ್ಸಸ್ 2 children 500 per month ಅಂತ ಹೇಳಿದ್ದಾರೆ. ಎಷ್ಟುವರೆಗೂ ಎಕ್ಸಂಪ್ಷನ್ ಇರುತ್ತೆ? 300 rupeesವರೆಗೂ ಎಕ್ಸಂಪ್ಷನ್ ಇರುತ್ತೆ. ಫಸ್ಟ್ 500 rupees ಬರ್ಕೊಳ್ಳೋಣ. ಹಾಸ್ಟೆಲ್ ಅಲವೆನ್ಸಸ್. 500 ಕ್ವಶನ್ ಅಲ್ಲಿ ಕೊಟ್ಟಿರೋದು ಇಂಟು 2 children into 12 months. So it's come around 12,000 less exemption. ಹಾಸ್ಟೆಲ್ ಅಂತ ಬಂದಾಗೆಲ್ಲ ಎಕ್ಸಂಪ್ಷನ್ ನೆನಪಲ್ಲಿರಲಿ. 300 rupees into 2 children for 12 months, 7,200. So remaining balance ಮಾತ್ರ ನಾವು ಔಟರ್ ಕಾಲಮ್ ಹಾಕ್ತೀವಿ. 4,800. 4,800. Okay, next point. Next point, house rent allowances ಅಂತ ಹೇಳ್ತಾ ಇದ್ದಾರೆ. House rent allowances rupees 6,000 per month. Actual rent paid rupees 8,000 per month. HRA ಅಂತ ಬಂದಾಗೆಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಕೀಪ್ ಇಟ್ ರಿಮೆಂಬರ್. ಸೊ ಹೌಸ್ ರೆಂಟ್ ಅಲವೆನ್ಸಸ್ ಕೊಟ್ಟಿರೋದೆಷ್ಟು? 6,000 per month. ಸೊ HRA ಬಂದಾಗ ಒಂದು ಕ್ಯಾಲ್ಕುಲೇಷನ್ ಇದೆ. ಆ ಕ್ಯಾಲ್ಕುಲೇಷನ್ ಏನು ಅಂತ ನೋಡೋಣ. ಸೊ ಲೆಟ್ಸ್ ಮೂವ್ ಆನ್ ಟು HRA. ಕಂಪ್ಯೂಟೇಷನ್ ಆಫ್ HRA. Okay, first actual HRA received. So 6,000 rupees into 12, 72,000 rupees. First ನಾವು ಬರ್ಕೋಬೇಕಾಗಿರೋದು ಕಂಪ್ಯೂಟೇಷನ್ ಆಫ್ HRA. ಸೊ ಆಕ್ಚುಲ್ HRA ರಿಸೀವ್ಡ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 6,000 into 12. ಔಟರ್ ಕಾಲಮ್ ಆನ್ಸರ್ ಇಸ್ 72,000. ನೆಕ್ಸ್ಟ್ ಲೆಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಂತ ಹೇಳ್ತಾರೆ. ಆ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಅಲ್ಲಿ ಫಸ್ಟ್ ಒನ್ HRA ರಿಸೀವ್ಡ್ ಇಸ್ ನಥಿಂಗ್ ಬಟ್ ಇಲ್ಲೇ ಇದೆಯಲ್ವಾ, ಆಕ್ಚುಲ್ HRA ರಿಸೀವ್ಡ್ ಮತ್ತು HRA ರಿಸೀವ್ಡ್ ಸೇಮ್. 6,000 into 12 ಬಂದಿರೋ ಆನ್ಸರ್ನ ನಾನು ಇನ್ನರ್ ಕಾಲಮಲ್ಲೇ ಬರ್ಕೋತಾ ಇದ್ದೀನಿ. 72,000. ನೆಕ್ಸ್ಟು 40% ಆಫ್ ಸ್ಯಾಲರಿಯನ್ನು ತಗೋಬೇಕು. 40% ಆಫ್ ಸ್ಯಾಲರಿ. ಈ ಸ್ಯಾಲರಿ ಅಂತ ಬಂದಾಗ ಸೊ ಬೇಸಿಕ್ ಸ್ಯಾಲರಿ ಪ್ಲಸ್ DA ಪ್ಲಸ್ ಕಮಿಷನ್. ಸೊ ಈ 3 ಐಟಮ್ ಮಾತ್ರ ತಗೋಬೇಕಾಗತ್ತೆ. ಯಾವುದ್ಯಾವುದು? ಬೇಸಿಕ್ ಸ್ಯಾಲರಿ, DA ಮತ್ತು ಕಮಿಷನ್. ಓಕೆ, ನಮ್ಮ ಈ ಕ್ವಶನಲ್ಲಿ ಆನ್ಸರ್ ಮಾಡ್ತಾ ಇದ್ದು ಬೇಸಿಕ್ ಸ್ಯಾಲರಿ ಇದೆ. ಬೇಸಿಕ್ ಸ್ಯಾಲರಿ 21,000 into 12, 2,52,000. ಬೇಸಿಕ್ ಸ್ಯಾಲರಿ 2,52,000 ಪ್ಲಸ್ DA ತಗೋಬೇಕು. DA ಅಮೌಂಟ್ ಇಸ್
1,20,000, 1,20,000 ಪ್ಲಸ್ ಕಮಿಷನ್ ಇದೆಯಾ? ಬೋನಸ್ ಇದೆ, ಆದರೆ ಕಮಿಷನ್ ಇಲ್ಲ. ಸೊ ಕಮಿಷನ್ ಇಸ್ ನಾಟ್ ಗಿವನ್. ಓಕೆ, ಹಾಗಾದರೆ ಎಷ್ಟಾಗತ್ತೆ? 2,52,000 ಪ್ಲಸ್ 1,20,000 ಇಸ್ ಕಮ್ ಅರೌಂಡ್ 3,72,000. ಅದರ ಮೇಲೆ 40%, 3,72,000 ಹೇಗೆ ಬಂತು ಅಂತ ಗೊತ್ತಾಯ್ತಲ್ವಾ? ಬೇಸಿಕ್ ಪೇ 2,52,000 ಪ್ಲಸ್ DA 1,20,000. ಕಮಿಷನ್ ಇಸ್ ನಾಟ್ ಗಿವನ್ ಇನ್ ದ ಕ್ವಶನ್. ಸೊ 40% ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 1,48,800, 1,48,800 ಬರುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ರೆಂಟ್ ಪೇಯ್ಡ್ ಅಂತ ಹೇಳ್ತಾರೆ. ಸೊ ನಮ್ಮ ಕ್ವಶನಲ್ಲಿ ರೆಂಟ್ ಪೇ ಮಾಡ್ತಾ ಇರೋದು ಎಷ್ಟು ಅಂತ ನೋಡೋಣ. ಓಕೆ, ಅಡ್ಜಸ್ಟ್ಮೆಂಟ್ ಹೌಸ್ ರೆಂಟ್ ಅಲವೆನ್ಸಸ್ rupees 6,000 per month. Actual rent paid rupees 8,000 paid. Okay, rent paid is to 8,000 into 12 is come around 96,000 minus 10% of salary. So 10% of salary nothing but salary already total ಮಾಡಿದೀವಿ. ಎಷ್ಟು? 3,72,000 into 10 divided by 100. ಸೊ ಹಾಗಾದರೆ 96,000 ರೆಂಟ್ ಪೇ ಅಮೌಂಟ್ ಬಂದಿರೋದು. ದೆನ್ 10% ಆಫ್ ಸ್ಯಾಲರಿ 3,72,000 ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ಬರೋ ಆನ್ಸರ್ 37,200. 37,200. ಸೊ 96,000ಅಲ್ಲಿ 37,200 ಮೈನಸ್ ಮಾಡಿದ್ರೆ ರಿಮೈನಿಂಗ್ ಆನ್ಸರ್ 58,800. 58,800. ಇದರಲ್ಲಿ ವಿಚ್ ಎವರ್ ಈಸ್ ಲೋ, ವಿಚ್ ಎವರ್ ಈಸ್ ಲೆಸ್. ಯಾವ ಅಮೌಂಟು ಕಡಿಮೆ ಇದೆ? 72,000, 1,48,800 ಆ್ಯಂಡ್ 58,800 ಆಬ್ವಿಯಸ್ಲಿ. ಸೊ 58,800 ಲೀಸ್ಟ್ ಇರೋದು ತೊಗೋತಾ ಇದ್ದೀವಿ, 58,800. ಸೊ ಮೈನಸ್ ಮಾಡಿದ್ರೆ 72,000 ಮೈನಸ್ 58,800 ರಿಮೈನಿಂಗ್ ಬ್ಯಾಲೆನ್ಸ್ 13,200. 13,200. ಹಾಗಾದರೆ HRA ಈಸ್ 13,200. HRA ಬಂದಾಗೆಲ್ಲ ಇಷ್ಟು ಕ್ಯಾಲ್ಕುಲೇಷನ್ ಮಾಡಲೇಬೇಕಾಗತ್ತೆ. ಓಕೆ, HRA ಸೊ ಫೈನಲ್ ಆನ್ಸರ್ ಬಂದಿದ್ದು ನಮಗೆ 13,200 rupees. 13,200. ಓಕೆ, ಆಫ್ಟರ್ HRA ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಏನಿದೆ ನೋಡೋಣ. ಸೊ ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸಸ್ ಆಯಿತು, ಹೌಸ್ ರೆಂಟ್ ಅಲವೆನ್ಸಸ್ ಆಲ್ಸೋ ಕ್ಲಿಯರ್. ನೆಕ್ಸ್ಟ್ 7th ಪಾಯಿಂಟ್, ಮಿಸ್ಟರ್ ಸುಧೀರ್ ಕಾಂಟ್ರಿಬ್ಯೂಟೆಡ್ 14% ಆಫ್ ಇಸ್ ಸ್ಯಾಲರಿ ಟುವರ್ಡ್ RPF ಅಂತ ಹೇಳ್ತಾರೆ. ಓಕೆ, RPF ಸೊ 14% ಅಂತ ಕೊಟ್ಟಿದ್ದಾರೆ. ಈ 14% ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಸೊ ಸ್ಯಾಲರಿ ಬೇಸಿಸ್ ಮೇಲೆ. ಸೊ ಯಾವುದು ಸ್ಯಾಲರಿ ಅಂತ ಬಂದಾಗೆಲ್ಲ ತೊಗೋಬೇಕಾಗಿರೋದು HRA ಮಾಡಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸ್ಯಾಲರಿ ಅಂತ ಬಂದಾಗ ಸೊ ಸ್ಯಾಲರಿ ಪ್ಲಸ್ DA, ದ ಟೋಟಲ್ ಅಮೌಂಟ್ ಈಸ್ 3,72,000. RPF 3,72,000 ಇಂಟು ಎಷ್ಟು ಪರ್ಸೆಂಟ್ವರೆಗೂ ನಮಗೆ ಎಕ್ಸಂಪ್ಷನ್ ಇರೋದು ಕ್ವಶನ್ ಮಾಡಬೇಕಾದ್ರೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಎಕ್ಸಂಪ್ಷನ್ ಇರೋದು 12% ಔಟ್ ಆಫ್ 14. ಓಕೆ, 12 ಡಿವೈಡೆಡ್ ಬೈ 14. 3,72,000 ಇಂಟು 12 by 14 ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಬರುವಂಥ ಫೈನಲ್ ಆನ್ಸರ್ 7,440. 7,440. Okay, next is interest on RPF.
ಸೊ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್ ಬಗ್ಗೆ ಏನು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ, ಪ್ಲೀಸ್ ಚೆಕ್ ಇಟ್ ಔಟ್. ಪಾಯಿಂಟ್ ನಂಬರ್ 8, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು ಆರ್ ಪಿ ಎಫ್ 10,000, ಅಮೌಂಟ್ ಕೊಟ್ಟಿರೋದೆಷ್ಟು 10,000 at 10% per annum. ಎಲ್ಲಿವರೆಗೂ ಎಕ್ಸಂಪ್ಷನ್ ಇದೆ, 9.5ವರೆಗೂ ಎಕ್ಸಂಪ್ಷನ್ ಇದೆ. ಸೊ ಇಂಟ್ರೆಸ್ಟ್ ಆನ್ ಆರ್ ಪಿ ಎಫ್, ಸೊ ಕ್ವಶನಲ್ಲಿ ಕೊಟ್ಟಿರೋದು 10,000, ಎಕ್ಸಂಪ್ಷನ್ ಇರೋದು 9.5 ಡಿವೈಡೆಡ್ ಬೈ ನಮ್ಮ ಕ್ವಶನಲ್ಲಿ ಕೊಟ್ಟಿರೋ ಪರ್ಸೆಂಟೇಜ್ 10. ಸೊ ಬರುವಂಥ ಆನ್ಸರ್ 500. Next, last adjustment, professional tax paid by the Sudhir rupees 200 per month ಅಂತ ಹೇಳ್ತಾರೆ. ಓಕೆ, ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದು ಸೊ ಡಿಡಕ್ಷನ್ಗೆ ಬರುತ್ತೆ. ಹಾಗಾದರೆ ನಮಗೆ ಕೊಟ್ಟಿರುವಂಥ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಕಂಪ್ಲೀಟ್ ಆಗಿದ್ದಾವೆ. ಸೊ ಟೋಟಲ್ ಮಾಡೋಣ. Two lakh 52,000, 1,20,000, 42, 14,400, 4,800, 13,800, 7,440 and 500. Okay, so total ಮಾಡಿದ್ರೆ ಬರುವಂಥ ಆನ್ಸರ್ 4,54,340. 4,54,340. So gross salary. So ಈ gross ಸ್ಯಾಲರಿಗೆ ಲೆಸ್ ಡಿಡಕ್ಷನ್ under section 16. Deduction under section 16. The first one, standard deduction. It is 50,000. Standard deduction 50,000. The second one, professional tax. Okay, professional tax is to ಹೇಳಿದರೆ ಕ್ವಶನ್ ನೋಡೋಣ. The last adjustment, professional tax paid by Sudhir rupees 200 per month. 200 into for 12 months. So answer is 2,400. That's it. So minus ಮಾಡಿದ್ರೆ 4,54,340 minus 52,400. The remaining answer 4,01,940. Okay, this answer you can call it taxable salary. Okay, if you have any doubts regarding this, comments below. Thank you.